ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌರ ಕಾರ್ಮಿಕರ ದಿನ ಆಚರಣೆ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಹೌದು ವೀಕ್ಷಕರೇ, ಇಂದು ಬೆಳಗ್ಗೆ 10 ಗಂಟೆಗೆ ಶ್ರೀ ಹರಿಹರೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಮುಖಾಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಗುರುಭವನಗೆ ಆಗಮಿಸಿದರು. ಈ ಕಾರ್ಯಕ್ರಮದ ವೇದಿಕೆಯನ್ನು ತಾಲೂಕಿನ ಜನಪ್ರಿಯ ಶಾಸಕರಾದ BP ಹರೀಶ್ ರವರು, ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮಾರುತಿ ಬೇಡರ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿ, ಪೌರಾಯುಕ್ತ ನಾಗಣ್ಣ, ನಗರಸಭೆ ಸದಸ್ಯರಾದ ಶಂಕರ್ ಕಡಾಕರ್, ಹನುಮಂತಪ್ಪ, ದಿನೇಶ್ ಬಾಬು, ಮೋಹನ್ ದುರ್ಗೋಜಿ, ದಾವಣಗೆರೆ ಜಿಲ್ಲಾ ಪೌರ ಕಾರ್ಮಿಕ ಅಧ್ಯಕ್ಷರಾದ ರಮೇಶ್, ಶಾಖಾ ಅಧ್ಯಕ್ಷರಾದ ಪ್ರಸಪ್ಪ ಹಾಗೂ ನಗರಸಭೆ ವಿವಿಧ ಇಲಾಖೆಯ ಅಧಿಕಾರಿಗಳು, ನಗರಸಭೆಯ ಮಹಿಳಾ ಮತ್ತು ಪುರುಷರು ಕಾರ್ಮಿಕರು ಉಪಸ್ಥಿತಿ ಇದ್ದರು. ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಕೇಳಿಕೆ ಎಷ್ಟು ಚಂದ ಅಲ್ವಾ ನಮ್ಮ ಭಾಷೆ. ಅದಕ್ಕೆ ಬೆಳೆದು ಕನ್ನಡ ರೋಮಾಂಚನದಿ ಕನ್ನಡ ಅಂತ ಬಹಳಷ್ಟು ಮತ್ತೆ ನನ್ನ ಭಾಷೆ ನಮ್ಮ ನೀವು ಹೋಗಿ ನಡಿ ಪ್ರಾರಂಭ ಎಲ್ಲರೂ ಬೆಳಗಿನ ಶುಭಗಳನ್ನು ಆತ್ಮೀಯ ಬಂಧುಗಳೇ, ನಗರಸಭೆ ಹರಿಹರದಿಂದ ಅತ್ಯಂತ ಅದ್ಭುತವಾಗಿ ಆಯೋಜನೆ ಮಾಡಲಾಗಿರತಕ್ಕಂತಹ 14ನೇ ವರ್ಷ ಪೌರ ಕಾರ್ಮಿಕ ದಿನಾಚರಣೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ತಮ್ಮ ಪ್ರೀತಿಯ ಸ್ವಚ್ಛವಾಗಿಡುವುದರ ಜೊತೆಗೆ ಅವರ ಕೈಯನ್ನ ಪೌರ ಕಾರ್ಮಿಕರೇ ನಿಜವಾದ ಹೀರೋಗಳು ಅಂತ ಹೇಳ್ತಾ ಪೌರ ಕಾರ್ಮಿಕರು ಅವರಿಲ್ಲದೆ ಸ್ವಚ್ಛ ನಗರವನ್ನು ಉಳಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಅಂತಹ ಪ್ರತಿಯೊಬ್ಬ ಬದುಕಿನ ವಿಘ್ನಗಳನ್ನ ನಿವಾರಿಸುವವನೇ ವಿಘ್ನ ನಿವಾರಕ ಗಣಪ. ಎಂತಹ ನೊಂದ ಮನಸ್ಸನ್ನು ಸಾಂತ್ವನಗೊಳಿಸುವುದೇ ಸಂಗೀತದ ಮಾನ್ಯ ಶಾಸಕರಾದ BP ಹರೀಶ್ ಅವರು ಆಗಮಿಸಿದರೆ ಅವರಿಗೆ ನಮ್ಮೆಲ್ಲ ನೌಕರರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಪೌರ ಕಾರ್ಮಿಕರ ಹಾಗೂ ನಮ್ಮ ನೆಚ್ಚಿನ ಪೌರಾಯುಕ್ತರು ಹಾಗೂ ನಮ್ಮ ನಗರಸಭೆಯ ನಮ್ಮ ನೆಚ್ಚಿನ ಈ ಒಂದು ಧನ್ಯವಾದಗಳು ಎಲ್ಲರಿಗೂ. ನಮ್ಮ ಎಲ್ಲ ಕನ್ನಡ ಪದಾಧಿಕಾರಿಗಳು ಧನ್ಯವಾದ ತಿಳಿಸ್ತಾ, ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ ಶ್ರದ್ಧೆಯ ಹಿರಿಯರಿಗೂ, ಪ್ರೀತಿಯ ಸಹೋದರ ಸಹೋದರಿಯರಿಗೂ, ವಿಶೇಷವಾಗಿ
ಮೂಲಕ ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋಣ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗಿಸುವ ಮೂಲಕ ಸನ್ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾರೆ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ನಾಗಣ್ಣ ಎಂಪಿ ಕಾಲ ಯುವಕರಿಗೆ ಸ್ಫೂರ್ತಿಯನ್ನಾಗಿರುವಂತಹ ಪೌರಾಯುಕ್ತರು ಜೋರು ಚಪ್ಪಾಳೆ ಬರಬೇಕು. ನಮಸ್ತೆ. ಪೌರ ಸೇವಾ